ಎಲ್ಲರಿಗೂ ನಮಸ್ಕಾರ. 27ನೇ ತಾರೀಕು ಈ ಥರ ಒಂದು ಯುಗಾದಿ ಸಂಭ್ರಮ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ ಜೋಗಿ ಹೇಳಿದರು. ಬಟ್ ಯುಗಾದಿ ಪುರಸ್ಕಾರ ನನಗೆ ಕೊಡ್ತಿದ್ದಾರೆ, ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅವ್ರು ಫೋನ್ ಮಾಡಿ ಹೇಳಿದರು, ಈ ಥರ ಯುಗಾದಿ ಪುರಸ್ಕಾರ ಇದೆ, ಬರಬೇಕು ಅಂತ. ಆಗ ನನಗೆ ತಕ್ಷಣ ಅನ್ನಿಸ್ತು, ನನಗೂ ವಯಸ್ಸಾಯಿತು ಅಂತ. ಸೊ ಇದು ಜೀವಮಾನ ಸಾಧನೆಗೋಸ್ಕರ ಕೊಡ್ತಾ ಇರೋದಲ್ವ. ಹಾಗಾಗಿ ಸೊ ನಮ್ಮ ಕಾಸರವಳ್ಳಿಯವರು ಮತ್ತು ನಮ್ಮ ವೆಂಕಟೇಶ್ ಕುಮಾರ್ ಕರೆಕ್ಟಾಗಿ ಹೇಳಿದರು. ಅಂದರೆ ನಾವೆಲ್ಲ ನಮ್ಮ ಪಾಡಿ ನಾನು ಅವರು ಹೇಗೆ ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡ್ಕೊಂಡು ಹೋದರು, ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಬಂದವನು. ನನ್ನ ಎಲ್ಲ ಕವಿತೆ ಇರ್ಬೋದು, ಕಥೆ ಇರ್ಬೋದು, ನಾಟಕ ಎಲ್ಲವೂ ನನ್ನ ಜೀವನದ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು, ಸಹ ಉತ್ಪನ್ನಗಳಷ್ಟೇ, ಯಾವುದೇ ಆಕಾಂಕ್ಷೆಗಳಿಲ್ಲದೆ ನಾನು ಮಾಡಿದಂಥದ್ದು. ಅದನ್ನು ಗುರುತಿಸಿ ಇವತ್ತು ಈ ಥರ ಒಂದು ಪುರಸ್ಕಾರ ಕೊಡ್ತಾ ಇರೋದು ನನಗೆ ಬಹಳ ಸಂತೋಷ ಆಗಿದೆ. ಯಾಕಂದರೆ ಪ್ರಶಸ್ತಿಗಳ ವಿಚಾರದಲ್ಲಿ ನಾನೇನು ಅಂಥ ಭಾಗ್ಯವಂತ ಅಲ್ಲ. ಆದ್ದರಿಂದ ಸೊ ಖುಷಿ ಆಯಿತು ಎಲ್ಲ ಸೇರಿ ಇವೆಲ್ಲ ಕೊಟ್ಟಿದ್ದು. ಅದು ಬಹಳ ಮುಖ್ಯವಾಗಿ ಇವರೆಲ್ಲ ಭಾಳ ಸಾಹಿತ್ಯವನ್ನು ಬಲ್ಲವರು, ಎಲ್ಲ ಹೆಗಡೆಯವರಾಗ್ಬೋದು, ಜೋಗಿಯವರಾಗ್ಬೋದು, ಇವರೆಲ್ಲ ಇವರು ಪುರಸ್ಕಾರ ಕೊಡ್ತಿದ್ದಾರೆ ಅಂದರೆ ಅದು ನಿಜವಾಗೂ ಕೂಡ ಭಾಳ ಗೌರವಾನ್ವಿತವಂಥದ್ದು. ಈ ಪ್ರಶಸ್ತಿ ದೊಡ್ಡದಲ್ಲ, ಪ್ರಶಸ್ತಿ ಯಾರ ಜೊತೆ ತೊಗೋತೀವಿ ನಾವು ಅನ್ನೋದು ಭಾಳ ದೊಡ್ಡ ವಿಷಯನೇ. ಇವತ್ತು ಎಲ್ಲ ಇಂಥ ಸಾಧಕರಿದ್ದಾರೆ. ಇವತ್ತು ಕಾಸರವಳ್ಳಿಯವರಿದ್ದಾರೆ, ವೆಂಕಟೇಶ್ ಕುಮಾರ್ ಅವರಿದ್ದಾರೆ, ಪ್ರಸಾ ಕುಮಾರ್ ಇದ್ದಾರೆ, ನಮ್ಮ ಈ ಹೊಸ ಪ್ರತಿಭೆ ಇವತ್ತು ಅಕ್ಷತಾ ಕೂಡ ಇಲ್ಲಿದ್ದಾಳೆ. ಇವ್ರ ಜೊತೆ ಪ್ರಶಸ್ತಿ ತೊಗೊಳ್ತಾ ಇರೋದು ನನಗೆ ನಿಜಕ್ಕೂ ಕೂಡ ತುಂಬ ಹೆಮ್ಮೆಯ, ಸಂತೋಷದ, ಅಭಿಮಾನದ ಸಂಗತಿ. ಇದಕ್ಕಾಗಿ ನಾನು ಈ ಕನ್ನಡಪ್ರಭ ಮತ್ತು ಈ ಏಷ್ಯಾನೆಟ್ ಸುವರ್ಣ ಇವರಿಗೆಲ್ಲ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಹಾಡು ಹೇಳೋದಿಲ್ಲ, ಯಾಕಂದರೆ ಹಾಡಿಬಿಟ್ಟಿದ್ದೀನಿ ಈಗಾಗಲೇ. ಇನ್ನೊಂದು ಭಾಳ ಸಂತೋಷದ ಸಂಗತಿ ಅಂದರೆ ನನ್ನ ನಿಡುಗಾಲದ ಗೆಳೆಯ ಸೀತಾರಾಮ, ಅವನು ಇವತ್ತು ನನಗೆ ಪ್ರಶಸ್ತಿ ಕೊಟ್ಟಿದ್ದು ಇನ್ನೂ ಕೂಡ ನನಗೆ ಹೆಚ್ಚಿನ ಸಂತೋಷದ ಸಂಗತಿ ಆಗಿದೆ. ಜೊತೆಗೆ ಅಪರೂಪಕ್ಕೆ ಇವತ್ತು ನನ್ನ ಮಗ, ಸೊಸೆ ಎಲ್ಲ ಬಂದಿದ್ದಾರೆ. ಸೊ ಅದು ಇನ್ನೂ ನನಗೆ ಸಂತೋಷದ ಸಂಗತಿ ಆಗಿದೆ. ಎಲ್ರಿಗೂ ನನ್ನ ಹೆಂಡತಿ ಜೊತೆಗೆ ಇದ್ದೇ ಇರ್ತಾಳೆ ಯಾವಾಗಲೂ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದ ಸರ್, ಧನ್ಯವಾದ. ನೀವು ಆರಂಭದಲ್ಲಿ ಹೇಳಿದ್ರಿ ವಯಸ್ಸಾಯಿತು ಅಂತ, ಹಾಗೇನಾದರೂ ಅಂದ್ಕೊಂಡ್ಬಿಟ್ರೆ ನಿಮ್ಮ ಭಾವಗೀತೆಗಳು ಬೇಜಾರು ಮಾಡ್ಕೊಂಡ್ಬಿಡುತ್ತವೆ ಸರ್. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.